ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಮೇಡಮ್, ಸರ್ ಮತ್ತೆ ನಿಮ್ದು ಸ್ಟಿಲ್ಸ್ ತೆಗಿಬೇಕು. ಪ್ಲೀಸ್ ಕಮ್. ಓಕೆ ಸರ್, ಇಲ್ಲಿ ಬನ್ನಿ ಸರ್. ಮೇಡಮ್ ಪಕ್ಕ ನಿಂತ್ಕೊಳ್ಳಿ. ಯಾಕೆ? ನೀವಿಬ್ರು ಜೊತೆಗೆ ಫೋಟೋ ತೆಗಿಬೇಕು ಸರ್. ಬೇಕಾಗಿಲ್ಲ. ಅದೇನ್ ಸರ್, ನೀವು ಜೋಡಿಯಾಗಿ ನಿಂತ್ಕೊಂಡ್ರೆ ಚೆನ್ನಾಗಿರುತ್ತೆ. ಅವಳು ಫೋಟೋ ತೆಗ್ದೆ ಅಲ್ವಾ, ಸಾಕು. ಇದೇನು ನಮ್ಮ ವೆಡ್ಡಿಂಗ್ ಆನಿವರ್ಸರಿ ಫಂಕ್ಷನ್ ಅಲ್ಲ, ನನ್ನ ನ್ಯೂ ಕಂಪನಿ ಇನೋಗ್ರೇಷನ್. ಮೈಂಡ್ ಇಟ್. ಸಾರಿ ಸರ್. ಅತ್ತೆ, ಅಲ್ಲೋಡಿ, ಇದೆ ಆ ಫಂಕ್ಷನ್ನು. ಗಂಗಾ ಇಲ್ಲೇ ಇರ್ತಾಳೆ. ಬೇಗ ಒಳಗ್ ಹೋಗೋಣ ಬಾರೋ. ಏನ್ ಹೋಗೋದು? ಅಲ್ಲಿ ನೋಡು, ನಮ್ಮ ಅವತಾರ ನೋಡಿದ್ರೆ ಯಾರನ್ನ ಒಳಗ್ ಬಿಡ್ತಾರಾ? ಮತ್ತೀಗೇನ್ ಮಾಡೋದು? ಇಲ್ಲೇ ಇರೋಣ. ಗಂಗಾ ಹೊರಗ್ ಬರ್ತಾಳೇನೋ, ಸ್ವಲ್ಪ ಹೊತ್ತು ನೋಡೋಣ. ಬರ್ದೇ ಇದ್ರೆ ಆಗ ಯಾರ ಕಣ್ಗೂ ಬೀಳ್ದೆ ಒಳಿಕ್ ಹೋಗಮ್ಮ. ಸರಿ ಬಾಲು. ಗಂಗಾ, ಎಲ್ಲಿದ್ಯೆ? ಏನ್ರಿ, ನನ್ ಜೊತೆ ಯಾಕೆ ಫೋಟೋ ಬೇಡ ಅಂದ್ರಿ? ನಿನ್ ಜೊತೆ ಮದ್ವೆ ಆದ್ಮೇಲೆ ಕುತ್ಕೆ ತನಕ ಮುಳುಗಿದ್ದೀನಿ, ಮತ್ತೆ ಫೋಟೋ ಕೂಡ ಬೇಕಾ? ಯಾಕ್ರಿ ಅಷ್ಟು ಕೋಪ? ಈಗ ನಾನೇನ್ ಮಾಡ್ದೆ ಅಂತ? ಮಾತಾಡ್ಬೇಡ. ನಿನಗೆ ಹೊಡಿಯೋಣ ಅನ್ನೋಷ್ಟು ಕೋಪ ಬರ್ತಿದೆ. ಹೊಡಿಯೋದಾದ್ರೆ ಹೊಡೀರಿ, ನನ್ ಮೇಲೆ ಕೈ ಮಾಡೋ ಹಕ್ಕು ನಿಮಗಿದೆ. ಆದ್ರೆ ನಾನ್ ಮಾಡಿರೋ ತಪ್ಪೇನೋ ಹೇಳಿ. ನೀನೇನ್ ಮಾಡಿದ್ಯೋ ನಿನಗೆ ಗೊತ್ತಿಲ್ವಾ? ನನ್ನ ಹೆಸರು ಕಿತ್ಕೊಂಡೆ, ನನ್ನ ಫ್ಯಾಮಿಲಿ ಕಿತ್ಕೊಂಡೆ, ನನ್ನ MD ಪೋಸ್ಟಲ್ಲಿ ಇದ್ದ ಚೇರ್ನ ಕಿತ್ಕೊಂಡಿದ್ಯಾ. ಕೊನೆಗೆ ನನ್ನ ಮನಶಾಂತಿ ಕೂಡ ಕಿತ್ಕೊಂಡಿದ್ಯಾ. ಇನ್ನೇನಿದೆ ಅಂತ ಮತ್ತೆ ಬಂದೆ. ನೀನ್ ತಗೊಳ್ಳೋದಕ್ಕೆ ನನ್ನ ಪ್ರಾಣ ಬಿಟ್ರೆ ನನ್ನ ಹತ್ರ ಬೇರೆ ಏನೂ ಇಲ್ಲ. ಅದು ಬೇಕಾ ಹೇಳು? ನನ್ನ ಟೈಮ್ ಹೇಗೂ ವೇಸ್ಟ್ ಆಯ್ತು, ನನ್ನ ಲೈಫ್ ಕೂಡ ವೇಸ್ಟ್ ಆಯ್ತು ಅಂತ ಅನ್ಕೊಂಡು ಸತ್ತೋಗ್ತೀನಿ. ಎಲ್ಲಿಗೆ ಹೋಗ್ತೀರಾ ರೀ? ನೀವು ಹೋಗ್ತೀನಿ ಅಂದ್ರೆ ನಾನು ಬಿಡ್ತೀನ ಹೇಳಿ? ಬಿಡಲ್ವೇ? ನನ್ನ ಜಿಗಣೆಯಾಗಿ ಹಿಡ್ಕೊಂಡು ನನ್ನ ರಕ್ತನ ಹೀರಿ ನನ್ನ ಕತೆ ಮುಗಿಸೋವರೆಗೂ ನಿನಗೆ ಸಮಾಧಾನ ಆಗಲ್ಲ. ಯಾಕ್ರಿ ಅಷ್ಟು ದೊಡ್ಡ ದೊಡ್ಡ ಮಾತು? ನಾನು ಏನ್ ಮಾಡ್ದೆ ಅಂತ? ಎಷ್ಟು ಅಮಾಯಕರಂಗ್ ಆಡ್ತೀಯೇ. ನನ್ನ ಝೀರೋ ಮಾಡ್ದೆ, ಬೇರೆಯವ್ರ ಜೊತೆ ಕೈ ಜೋಡಿಸೋ ಹಾಗೆ ಮಾಡ್ದೆ. ಕೊನೆಗೆ ನನ್ನ ದಾರಿನ ನಾನು ನೋಡ್ಕೊಳ್ಳೋಣ ಅಂತ ಬಂದ್ರೆ ಇಲ್ಲೂ ಬಂದಿದ್ಯಾ. ಎಲ್ಲರನ್ನೂ ಆಕ್ಯುಪೈ ಮಾಡಿದ್ಯಾ. ಎಲ್ಲರೂ ನಿನ್ನನ್ನು ಹೊಗಳ್ತಿದ್ದಾರೆ. ನಾನು ಏನು ಇಲ್ದವನಾಗಿದ್ದೀನಿ. ಸೂರ್ಯ ವಂಶದ ಜೈಸೂರ್ಯ ಡಮ್ಮಿ ಆಗ್ಬಿಟ್ಟ. ಗೊತ್ತಿಲ್ದೆ ನಿಮಗ್ ನೋವು ಕೊಟ್ಟಿದ್ರೆ ನನ್ನ ಕ್ಷಮಿಸ್ಬಿಡಿ. ಬೇಕಾದ್ರೆ ಇಲ್ಲಿಂದ ನಾನೇ ಹೊರಟು ಹೋಗ್ತೀನಿ. ಯಾಕೆ? ನನ್ನ ಇನ್ನೂ ಕೆಟ್ಟವನ್ ಮಾಡೋದಕ್ಕ? ನಿಮ್ ಜೊತೆಲಿದ್ದ ದಿ ಗ್ರೇಟ್ ನಿತ್ಯ ಮೇಡಮ್ ಅವರು ಎಲ್ಲಿ ಹೋದ್ರು ಅಂತ ಎಲ್ರೂ ಕೇಳ್ತಾರೆ. ಏನ್ ಹೇಳ್ಬೇಕು ಅಂತ ಗೊತ್ತಾಗದೆ ನಾನು ಉರ್ಕೋಬೇಕಾ ಇಲ್ಲ ನೇಣ್ ಹಾಕೋಬೇಕಾ? ಏನ್ರಿ, ಮತ್ತೆ ನಾನು ಏನ್ ಮಾಡ್ಬೇಕು ನೀವೇ ಹೇಳಿ. ಇಲ್ಲೇ ಇರು, ಆದ್ರೆ ನನ್ನಿಂದ ದೂರ ಇರು. ಇಷ್ಟಾದ್ರೂ ಫ್ರೀಡಮ್ ಕೊಡು ನಿತ್ಯ, ಪ್ಲೀಸ್. ಸರಿ ರೀ, ನಿಮ್ಮಿಂದ ದೂರನೇ ಇರ್ತೀನಿ. ನಿಮ್ಮನ್ನ ಡಿಸ್ಟರ್ಬ್ ಮಾಡಲ್ಲ. ಥ್ಯಾಂಕ್ ಯು ಸೋ ಮಚ್. ಏನು ಅಳ್ತಾ ಇದೀಯಾ? ಯಾರು ಅಳ್ತಿರೋದು? ತುಂಬಾ ಚೆನ್ನಾಗಿ ಕವರ್ ಮಾಡ್ತೀಯ ನೀನು. ಜೈ ಹೇಳಿದ್ದು ನೆನ್ಪಿದೆ ಅಲ್ವಾ? ನಮ್ಮಿಂದ ದೂರನೇ ಇರು. ಒಂದ್ ವೇಳೆ ನಮ್ ಮಧ್ಯ ಬರೋಕೆ ಪ್ರಯತ್ನ ಮಾಡದೆ ಅಂದ್ರೆ ಎಲ್ರ ಮುಂದೆ ಜೈ ನಿನ್ಗೆ ಹೊಡೆದ್ರೂ ಹೊಡಿಬಹುದು. ಆ ಅವಮಾನಕ್ಕಿಂತ ಮೌನವಾಗಿರೋದೇ ಬೆಟರ್ ಅಲ್ವಾ?
ಮೇಡಮ್ 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 ಒಂದ್ ನಿಮಿಷ ಮೇಡಮ್. ಏನ್ ಶರತ್? ನಿಮ್ಗೊಂದು ಸರ್ಪ್ರೈಸ್ ಇದೆ ಮೇಡಮ್. ಸರ್ಪ್ರೈಸಾ? ಹೌದು ಮೇಡಮ್, ನಾನೇ ಮಾಡಿಸಿದ್ದು. ನೀವು ಮಿಸ್ ಮಾಡದೆ ನೋಡ್ಬೇಕು. ಬನ್ನಿ ಮೇಡಮ್. ಸರ್ಪ್ರೈಸ್ ಅಂದ್ರೆ ಮಾಡೋದು, ಅದನ್ನ ತೋರ್ಸೋದೇನು? ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಮೇಡಮ್. ಬನ್ನಿ ಮೇಡಮ್, ಬನ್ನಿ. ಬಾಲು, ಒಳಗ್ ಹೋಗಿ ನೋಡೋಣವಾ? ನಡಿ. ಹಾ. ಅತ್ತೆ, ಅಲ್ಲಿ ಯಾರೋ ಬತ್ತಾವ್ರೆ, ಒಂದ್ ಸ್ವಲ್ಪ ಇಲ್ಲೇ ಇರು. ಬನ್ನಿ ಮೇಡಮ್, ಬನ್ನಿ ಬನ್ನಿ ಮೇಡಮ್. ಇದೇ ನಾನು ಹೇಳಿರೋ ಸರ್ಪ್ರೈಸು, ನೋಡಿ. ನೋಡಿದ್ರ ಮೇಡಮ್, ಹೇಗ್ ಸರ್ಪ್ರೈಸ್ ಆಗ್ಬಿಟ್ರಿ? ನಾನ್ ಸರ್ಪ್ರೈಸ್ ಆಗ್ಲಿಲ್ಲ ಶರತ್, ಶಾಕ್ ಆಯ್ತು ನನ್ಗೆ. ಓ, ಅದಕ್ಕಿಂತ ಹೆಚ್ಚು ಅಂತ ಆಯ್ತು. ಹಾಗಾದ್ರೆ ತಡ ಯಾಕೆ ಮೇಡಮ್? ಹೋಗ್ಲಿ ಹೋಗ್ಲಿ ಹೋಗ್ಲಿ. ಛೀ, ನೀನಿಂತ ವಿಶ್ವಾಸಘಾತುಕ ಅನ್ಕೊಂಡಿರ್ಲಿಲ್ಲ, ನಂಬಿಕೆ ದ್ರೋಹಿ ಅನ್ಕೊಂಡಿರ್ಲಿಲ್ಲ. ನನ್ನ ಉಪ್ಪು ತಿಂದು ನನ್ಗೆ ಮೋಸ ಮಾಡ್ತೀಯಾ? ಯು ಚೀಟರ್, ಇಡಿಯಟ್. ಹೊಗಳು ಅಂದ್ರೆ ಬೈತಿದಾರಲ್ಲ, ಬಹುಶಃ ಹೊಗಳಿದ್ರೆ ನನಗೆ ಚಂಬ ಬರುತ್ತೆ ಅಂತ ಬೈತಾ ಇದಾರೇನೋ. ಹೋಗ್ಲಿ, ಗಿಫ್ಟ್ ಕೊಡಿ ಮೇಡಮ್. ಏನು? ನೀನ್ ಮಾಡಿರೋ ಈ ಕೆಲ್ಸಕ್ಕೆ ಗಿಫ್ಟ್ ಬೇರೆ ಕೊಡ್ಬೇಕಾ? ಕೆನ್ನೆ ಕೊಡ್ತೀನಿ ನಿನ್ಗೆ. ಮೇಡಮ್, ಫ್ಲೆಕ್ಸ್ ನೋಡಿ ಹೇಳಿ ಮೇಡಮ್, ನಾನ್ ತುಂಬಾ ಕಷ್ಟಪಟ್ಟಿದ್ದೀನಿ. ಹೌದು, ನೀನ್ ಯಾರ್ ಕಡೆಗಿದ್ಯಾ ಅಂತ ಈಗ ಅರ್ಥ ಆಗ್ತಿದೆ. ಬಹುಶಃ ನಿಮ್ಗೆ ಫ್ಲೆಕ್ಸ್ ಕಾನ್ಸೆಪ್ಟ್ ಅರ್ಥ ಆಗಿಲ್ಲ ಅನ್ಸುತ್ತೆ ಮೇಡಮ್. ಅದ್ ಏನಂದ್ರೆ ಇದೇನು ಫ್ಲೆಕ್ಸ್ ಚೇಂಜ್ ಆಗಿ ಹೋಗಿದೆ? ಚೇಂಜ್ ಆಗಿದ್ದು ಫ್ಲೆಕ್ಸ್ ಅಲ್ಲ, ನಿನ್ ಮೈಂಡ್. ನನ್ ಶತ್ರುನ ಹೊಗಳೋಕೆ ನಾಚಿಕೆ ಆಗಲ್ವಾ ನಿನ್ಗೆ? ಛೇ. ಮೇಡಮ್ 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 ಏನೋ ಕುಂಬಳಕಾಯಿ ಮಕ್ಕದವನೇ, ಏನ್ ಕನ್ನಡಕ ಏನಾರು ಬಂದಿದ್ಯಾ? ಏನೋ ಆಗ ಹತ್ರ ಹೋಗಿ ನೋಡ್ತಿದ್ಯಾ? ಆ ಫ್ಲೆಕ್ಸ್ ಅಲ್ಲಿ ಫೋಟೋ ಚೇಂಜ್ ಆಗಿದೆಯಲ್ಲ. ಅದು ಚೇಂಜ್ ಆಗಿಲ್ವೋ, ನೀನೇ ಚೇಂಜ್ ಮಾಡಿದ್ದು. ಏಯ್, ರಾಮನ್ ಪಕ್ಕ ಶೂರ್ಪನಕಿನ, ಅವ್ರ ಕಾಲಿನ ಪಕ್ಕ ನಿನ್ನಂತವನಿಟ್ಟೆ, ತಪ್ಪಲ್ವಾ? ರಾಮಾಯಣನೇ ರಾಂಗ್ ಮಾಡ್ತೇನೋ ನೀನು? ಅಂದ್ರೆ ನೀನ್ ಚೇಂಜ್ ಮಾಡಿದ್ದ? ಅವ್ರು ಇರ್ಬೇಕಾದ ಪ್ಲೇಸ್ ಅಲ್ಲಿ ಅವರೇ ಇರ್ಬೇಕು. ವ್ಯತ್ಯಾಸ ಆದ್ರೆ ಇದೇ ಗತಿ ಆಗೋದು ನಿನ್ನಗೆ. ನಿನ್ ಈಗಲ್ಲ, ಆಮೇಲೆ ನೋಡ್ಕೋತೀನಿ. ಆಹಾ, ಏನ್ ಮಾಡ್ತೀಯ? ಏನ್ ನನ್ನನ್ನು ಎದುರಿಸ್ತಾ ಇದ್ಯಾ? ಹೋಗು ಹೋಗು ಇಲ್ಲಿಂದ. ಹೈ. ಇದು ಕಾಂಬಿನೇಷನ್ ಅಂದ್ರೆ. ಅತ್ತೆ, ನೀನ್ ಇಲ್ಲೇ ಇರು. ನಾನು ಒಳಿಕ್ ಹೋಗಿ ಪರಿಸ್ಥಿತಿ ನೋಡಿ ನಿನ್ನ ಕರಿತೀನಿ. ಸಾಧ್ಯ ಆದ್ರೆ ಗಂಗನ್ ಕರ್ಕ ಬರ್ತೀನಿ. ನೀ ಎಲ್ಲೂ ಹೋಗ್ಬೇಡ, ಇಲ್ಲೇ ಇರು. ಮೇಡಮ್ 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 ಸಾರಿ ಮೇಡಮ್, ಆ ನಾಡಿನೇ ಫ್ಲೆಕ್ಸ್ನ ಚೇಂಜ್ ಮಾಡಿದ್ದು. ನಿಜ ಅಂದ್ರೆ ಜೈ ಸರ್ ಪಕ್ಕ ನೀವಿರ್ಬೇಕು, ಹನುಮಂತನಾಗಿ ನಾನಿರ್ಬೇಕು ಮೇಡಮ್. ಅವ್ನ್ ಫ್ಲೆಕ್ಸ್ ತೆಗಿತಾ ಇದ್ರೆ ನೀನೇನ್ ಮಾಡ್ತಿದ್ದೆ? ನಾನು ನಿಮ್ಮನ್ ಕರಿಯಕ್ ಬಂದಿದ್ದೆ ಮೇಡಮ್. ಅಷ್ಟ್ರಲ್ಲಿ ಅವ್ನು ಚೇಂಜ್ ಮಾಡಿದ್ದಾನೆ ಮೇಡಮ್. ಅವ್ನು ನಿಜವಾಗ್ಲೂ ಹನುಮಂತನೇ ಮೇಡಮ್. ನೀನು ಕೆಲ್ಸಕ್ ಬರಲ್ಲ ಅಂತ ಹೇಳು. ಸಾರಿ ಮೇಡಮ್, ಇದು ಫ್ಲಾಪ್ ಆಯ್ತು. ಆದ್ರೆ ನೆಕ್ಸ್ಟ್ ಇನ್ನೊಂದು ಸರ್ಪ್ರೈಸ್ ಇದೆ. ಏನದು? ಸರ್ ಸ್ಟೇಜ್ ಮೇಲೆ ಹೋಗಿ ಅನೌನ್ಸ್ಮೆಂಟ್ ಮಾಡಿದ್ಮೇಲೆ ಸರ್ ಹತ್ರ ಒಂದು ಚೀಟಿ ತೆಗಿಸ್ತೀನಿ. ಅದ್ರಲ್ಲಿ ಏನಿದೆ ಗೊತ್ತಾ? ಮೊದ್ಲು ಏನು ಅಂತ ಹೇಳಿ ಆಮೇಲೆ ನಗಾಡ್ ಸಾಯ್ತಾ ಇರು. ನಿಮ್ ಪಾರ್ಟ್ನರ್ಗೆ ಪ್ರಪೋಸ್ ಮಾಡಿ ಹಗ್ ಮಾಡ್ಬೇಕು ಅಂತ ಇದೆ ಮೇಡಮ್. ಆದ್ರೆ ಅದೇ ಚೀಟಿ ಬರತ್ತೆ ಅಂತ ಏನ್ ಗ್ಯಾರಂಟಿ? ಎಲ್ಲ ಚೀಟಿಯಲ್ಲೂ ಅದನ್ನೇ ಬರ್ಸಿದೀನಿ ಮೇಡಮ್. ವೆರಿ ಗುಡ್ ಶರತ್, ಹೋಗು ಇದನ್ನಾದ್ರೂ ಕರೆಕ್ಟ್ ಆಗಿ ಮಾಡು. ಎಲ್ಲರ ಮುಂದೆ ಸರ್ ನಿಮ್ಗೆ ಪ್ರಪೋಸ್ ಮಾಡೋದು, ಸರ್ ನಿಮ್ನ ಹಗ್ ಮಾಡ್ಕೊಳ್ಳೋದು ಗ್ಯಾರಂಟಿ ಮೇಡಮ್. ರೆಡಿ ಆಗಿರಿ.
ವೇರ್ ಇಸ್ ನಿತ್ಯ? ನಿತ್ಯ, ಒಂದ್ಸಾರಿ ಇಲ್ಲಿ ಬರ್ತೀಯಾ? ಏನು? ಸ್ವಲ್ಪ ಹೊತ್ತಲ್ಲೇ ನೀನ್ ಗೆಸ್ ಮಾಡ್ದಿರೋ ಒಂದು ಅದ್ಭುತ ನಡೆಯುತ್ತೆ. ಏನು? ನನಗ್ ಗೊತ್ತಿಲ್ದಿರೋದು. ನನಗನ್ಸೋ ಪ್ರಕಾರ ನೀನ್ ಅದನ್ನ ತಡ್ಕೊಳಲ್ಲ. ಹಾರ್ಟ್ ಅಟ್ಯಾಕೇ ಆಗತ್ತೋ ಏನೋ. ಸೀನೇ ಇಲ್ಲ, ಹೇಳು. ನಿನ್ನ ಒಳ್ಳೇದಕ್ಕೆ ಹೇಳ್ತಾ ಇದ್ದೀನಿ. ನೀನ್ ಈಗ್ಲೇ ಈ ಪ್ಲೇಸ್ನ ವೆಕೇಟ್ ಮಾಡಿ ಮನೆಗೆ ಹೋಗ್ಬಿಟ್ರೆ ಒಳ್ಳೇದು. ಗುಡ್ ಈವ್ನಿಂಗ್ ಲೇಡೀಸ್ ಅಂಡ್ ಜೆಂಟಲ್ಮನ್. J&M ಅಂದ್ರೆ ಜೈ ಅಂಡ್ ಮಲಿಕಾ ಗ್ರೂಪ್ ಆಫ್ ಕಂಪನಿ ಇನೋಗ್ರೇಷನ್ ಬಂದಿರೋ ನಿಮ್ಮೆಲ್ಲರಿಗೂ ಸ್ವಾಗತ, ಸುಸ್ವಾಗತ. ನಿಮ್ಮೆಲ್ಲರಿಗೂ ಗೊತ್ತು ನಾನು ನಂಬರ್ 2 ಬಿಸ್ನೆಸ್ ಮ್ಯಾನ್ ಅಂತ. ಅಫ್ಕೋರ್ಸ್ ಈಗ ನಂಬರ್ 10ಗೆ ಇಳಿದಿದ್ದೀನಿ. ನಾನು ನಂಬರ್ 2 ಆಗಿದ್ದು ನಾನು ಡ್ಯಾಡ್ ಕೊಟ್ಟಿರೋ ಆಸ್ತಿ ಪ್ರೋತ್ಸಾಹದಿಂದ. ನಂಬರ್ 10ಗೆ ಇಳಿದಿದ್ದು ನನಗೊಬ್ರು ಮಾಡಿರೋ ಮೋಸದಿಂದ. ಅದಕ್ಕೆ ಈಗ ನನ್ನ ಡ್ಯಾಡ್ ಮಾಡಿರೋ ಸಹಾಯನ, ನನಗಾಗಿರೋ ಮೋಸನ ಪಕ್ಕಕ್ಕಿಟ್ಟು ಒಂದು ಜೆನ್ಯೂನ್ ನಂಬಿಕೆಯಿಂದ ಹಠ ಕಟ್ಟಿ 0 ಲೆವೆಲ್ ಇಂದ ಸ್ಟಾರ್ಟ್ ಮಾಡೋಣ ಅಂತ ಅನ್ಕೊಂಡಿದ್ದೀನಿ. ಅದಕ್ಕೆ ನಿಮ್ಮೆಲ್ಲರ ಸಪೋರ್ಟ್ ಬೇಕು. ಥ್ಯಾಂಕ್ ಯು ಸೋ ಮಚ್. ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ದೀಪ ಬೆಳಗೋದ್ರ ಮುಖಾಂತರ ಇನೋಗ್ರೇಷನ್ ಸ್ಟಾರ್ಟ್ ಆಗುತ್ತೆ. ಅದಾದ್ಮೇಲೆ ಪಾರ್ಟಿ. ಥ್ಯಾಂಕ್ ಯು ಸೋ ಮಚ್ ಆಲ್ ಆಫ್ ಯು. ಸರ್ 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 ಒಂದ್ ನಿಮಿಷ ಸರ್. ಏನಾಯ್ತು ಶರತ್? ಸ್ಮಾಲ್ ಎಂಟರ್ಟೈನ್ಮೆಂಟ್ ಸರ್. ನೀವು ಬೇಡ ಅನ್ಬಾರ್ದು. ಎಂಟರ್ಟೈನ್ಮೆಂಟ್ ಏನು? ಈ ಬೌಲಿಂದ ಚೀಟಿ ತೆಗೆದು ಅದ್ರಲ್ಲಿ ಏನ್ ಬರ್ದಿದ್ಯೋ ಅದನ್ನ ನೀವು ಮಾಡ್ಬೇಕು. ಓಕೆ. ಧೈರ್ಯನೆಲ್ಲ ಒಗ್ಗೂಡ್ಸ್ಕೊಂಡು ಗುಂಡ್ಗೆ ಕಲ್ ಮಾಡ್ಕೊ ನಿತ್ಯ. ನಾನ್ ಹೇಳಿರೋ ಅದ್ಭುತ ಈಗ ನಡೆಯತ್ತೆ ನೋಡು. ಈಗ ತೆಗಿರಿ ಸರ್. ಜೋರಾಗಿ ಓದಿ ಸರ್. ಮೇಡಮ್ ರೆಡಿ ಆಗಿದ್ದೀರಲ್ವಾ? ಯಾ ಶರತ್, ತುಂಬಾ ಎಕ್ಸೈಟಿಂಗ್ ಆಗಿದೆ. ಏನ್ ಶರತ್, ಜೈ ಶಾಕ್ ಆದ. ಮತ್ತೆ ಇಷ್ಟು ಜನರ ಮುಂದೆ ನಿಮ್ಗೆ ಪ್ರಪೋಸ್ ಮಾಡಿ ಹಾಗೆ ಮಾಡ್ಬೇಕು ಅಂದ್ರೆ ಮಾತು ಎಲ್ಲಿಂದ ಬರುತ್ತೆ ಮೇಡಮ್? ನಿಜಾನೇ ಥ್ರಿಲ್ಲಿಂಗ್ ಆಗಿದೆ ಶರತ್. ಜೋರಾಗಿ ಓದಿ ಸಾರ್. ಏನ್ ಸರ್ ಹಂಗ್ ನೋಡ್ತಿದ್ದೀರಾ? ಓದಿ. ಇವನಿಗೆ ಇನ್ನೂ ನಿಜವಾದ ವಿಷಯ ಗೊತ್ತಿಲ್ಲ ಮೇಡಮ್. ಅದ್ರಲ್ಲಿ ಏನಿದೆಯೋ ಗೊತ್ತಿಲ್ಲದೆ ಓದಿ ಅಂತಾನೆ ದಡ್ಡ. ಹೋಗ್ಲಿ, ನನ್ನೇ ಓದು ಅಂತೀರಾ? ಕೊಡಿಲಿ ನೋಡ್ತೀನಿ. ನಿಮ್ ಲೈಫ್ ಪಾರ್ಟ್ನರ್ಗೆ ಎಲ್ರ ಮುಂದೆ ಐ ಲವ್ ಯು ಅಂತ ಪ್ರಪೋಸ್ ಮಾಡಬೇಕು. ಅಂದ್ರೆ ನಿತ್ಯ ಮೇಡಮ್ಗೆ ಸಾರ್ ಈಗ ಐ ಲವ್ ಯು ಅಂತ ಪ್ರಪೋಸ್ ಮಾಡಬೇಕು ಅಂತ. ಚಪ್ಪಾಳೆ ಚಪ್ಪಾಳೆ ಚಪ್ಪಾಳೆ. ಈಗ ಮೇಡಮ್ ಕೂಡ ಮೇಲ್ ಬರಬೇಕು.
ಏನು ಬರ್ದಿಟ್ಟಿದ್ಯಾ? ಪಾರ್ಟ್ನರ್ ಅಂತಾನೆ ಬರ್ದಿದ್ದೆ ಮೇಡಮ್. ಮತ್ತವನು ಓದಿದ್ದು ಲೈಫ್ ಪಾರ್ಟ್ನರ್ ಅಂತ. ಅದಕ್ಕೂ ಮೊದಲು ಜೈ ಕೂಡ ಶಾಕ್ ಆದ. ಅದೇ ಅರ್ಥ ಆಗ್ತಾ ಇಲ್ಲ ಮೇಡಮ್. ಮೇಡಮ್ ಬನ್ನಿ ಮೇಡಮ್. ಬೇಡ ನಾಣಿ ಅವರೇ, ನಿಮ್ ಸರ್ ನನ್ನ ಮೇಲೆ ತುಂಬಾ ಕೋಪದಲ್ಲಿದ್ದಾರೆ. ಏನು ಆಗಲ್ಲ ಮೇಡಮ್, ನೀವು ಬನ್ನಿ ಮೇಡಮ್. ಬರ್ಬೇಕು ಬರ್ಬೇಕು, 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 ಜನ ಕೂಡ ಕರೀತಾ ಇದ್ದಾರೆ. ಬರ್ಬೇಕು, ನೀವು ಬನ್ನಿ ಮೇಡಮ್. ಬರ್ಬೇಕು, ಬರ್ಬೇಕು, ಬರ್ಬೇಕು. ಈಗ ಸರ್ ಮೇಡಮ್ಗೆ ಪ್ರಪೋಸ್ ಮಾಡ್ತಾರೆ. ಕೂಗಿ ಕೂಗಿ ಮಾಡಬೇಕು, ಮಾಡಬೇಕು, ಮಾಡಬೇಕು. ಪ್ರಪೋಸ್ ಮಾಡಿ ಸರ್. ಐ ಲವ್ ಯು. ಇಂಟೆನ್ಸಿಟಿ ಇಲ್ಲ ಸರ್. ಇಂಟೆನ್ಸಿಟಿ ಎಲ್ಲಿ ಅಂತ ಕೇಳ್ತಿದ್ದೀನಿ. ಇಂಟೆನ್ಸಿಟಿ ಬೇಕಾ ನಾಣಿ? ಎಸ್ ಸರ್. ಒಂದು ಫೀಲ್ ಇಲ್ಲ, ಒಂದು ಲವ್ ಇಲ್ಲ, ಒಂದು ಆಸಕ್ತಿ ಇಲ್ಲ. ಆಗ ನೋಡಿದ್ರೆ ಏನು ಇಲ್ಲ ಸರ್. ಅಂದ್ರೆ ಏನೋ ನಾಣಿ ಅವ್ರೆ, ಈಗ ಇವ್ರು ನನ್ ಮುಂದೆ ಮೊಣ್ಕಾಲ್ ಊರ್ ಕೂತ್ಕೊಂಡು ಫ್ಲವರ್ ತಗೊಂಡು ನನ್ ಕಣ್ ನೋಡ್ತಾ ಹೇಳ್ಬೇಕು ಅಂತನಾ? ಅದು ಕಷ್ಟ. ಏಯ್, ನಾಣಿಗ್ ಬೈತಿದ್ಯಾ ಇಲ್ಲ ಜನರಿಗೆ ಹಿಂಟ್ ಕೊಡ್ತಿದ್ಯಾ? ಬ್ರಹ್ಮಾಂಡವಾಗಿದೆ ಮೇಡಮ್. ಸರ್ ನೀವು ಆಗ ಮಾಡಿ ಹೇಳ್ತೀನಿ. ಮಾಡಬೇಕು, ಮಾಡಬೇಕು, ಮಾಡಬೇಕು. ಹೇಳಿ ಸರ್. ಮಾಡಬೇಕು, 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 ಮಾಡಬೇಕು. I love you. ಈ ಸ್ವೀಟ್ ಮೂಮೆಂಟ್ಸ್ಗೆ ನಾನು ಕಾಯ್ತಾ ಇದ್ದೆ ರೀ. ಯಾವತ್ತಾದ್ರೂ ನೀವು ಹೀಗೆ ನನ್ನ ಹತ್ರ ಆಗ್ತೀರಾ ಅನ್ನೋ ನಂಬಿಕೆಯಿಂದ ಎದುರು ನೋಡ್ತಾ ಇದ್ದೆ. ಇಷ್ಟು ದಿನಕ್ಕೆ ನನ್ನ ಕನಸು ನನ್ಸಾಯ್ತು.